ಹಬ್ಬಗಳು ಯಾವಾಗಲೂ ಬರ್ತಾನೆ ಇರುತ್ತೆ. ಹಬ್ಬ ಅಂದಮೇಲೆ ಸ್ವೀಟ್ಸ್ಗಳು ಬೇಕೇ ಬೇಕು. ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರ ವಿಶೇಷತೆ ಏನೆಂದರೆ ಗ್ಯಾಸನ್ನು ಬಳಸ್ತಾ ಇಲ್ಲ, ಒಲೆ ಕೂಡ ಹಚ್ಕೊಳ್ತಾ ಇಲ್ಲ. ಕೇವಲ 5 ನಿಮಿಷದಲ್ಲಿ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಬಿಟ್ಟರೆ ಮಕ್ಕಳು ಕೂಡ ಮಾಡ್ಕೊಳ್ತಾರೆ. ತುಂಬ ಸಿಂಪಲ್. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 7 ರಿಂದ 8 ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಫ್ಲೇವರ್ಗೆ ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ನಯವಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಆದಷ್ಟು ನಯವಾಗಿ ಇರಬೇಕಾಗತ್ತೆ. ಆದರೂ ಸ್ವಲ್ಪ ದೊಡ್ಡ ಕಣಗಳೆಲ್ಲ ಇರ್ತದೆ. ಯಾಕೆಂದರೆ ಏಲಕ್ಕಿಯ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಡೀ ಬಾದಾಮಿಯನ್ನು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ತರ್ತರಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇದನ್ನೊಂದು ಸಲ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಆವಾಗ ನಯವಾಗಿರುವಂತಹ ಪೌಡ್ರು ಫಿಲ್ಟ್ರಾಗಿ ಕೆಳಗಡೆ ಸಿಗುತ್ತೆ. ಹಾಗೆ ತರ್ತರಿ ಇದ್ದರೆ ಅದೆಲ್ಲ ಮೇಲ್ಗಡೆ ಉಳಿಯುತ್ತೆ. ಅದನ್ನು ಇನ್ನೊಂದು ಸಲ ನೀವು ಬೇಕಾದರೆ ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸಿಗುತ್ತೆ. ಇದನ್ನು ಇನ್ನೊಂದು ಸಲ ಪೌಡ್ರ್ ಮಾಡ್ಕೊಳ್ಬೋದು. ನೀವು ನಯವಾಗಿರುವಂತಹ ಸಕ್ಕರೆ ಪೌಡ್ರನ್ನು ಸೈಡಲ್ಲಿ ಇಟ್ಟಿರ್ತೀನಿ. ನಂತರ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು 1 ಕಪ್ ಆಗೋಷ್ಟು ಹುರ್ಗಡ್ಲೆನ ತೊಗೊಳ್ತಾ ಇದ್ದೀನಿ. ರೋಸ್ಟೆಡ್ ಚೆನ್ನ ಅಂತಿರಲ್ಲ, ಅದನ್ನು ತೊಗೊಂಡಿದ್ದೀನಿ. ಕಾಣಿಸ್ತಿರ್ಬೋದು. ಈ ರೀತಿ ಇಡೀ ಕಾಳು ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಬೇಳೆ ಬರ್ತದಲ್ಲ, ಪುಟಾಣಿ ಅಂತೀವಲ್ಲ, ಅದನ್ನು ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಚಟ್ನಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಇದನ್ನು ನಯವಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಯವಾಗಿ ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ತರ್ತರಿ ಇದ್ದರೆ ಇದನ್ನು ಕೂಡ ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ಫೈನ್ ಆಗಿರುವಂತಹ ಪೌಡ್ರು ಸಿಗುತ್ತೆ. ನೋಡಿ, ಇದನ್ನೊಂದು ಸಲ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಆದಷ್ಟು ನಯವಾಗಿರುವಂತಹ ಪೌಡ್ರ್ ಇದ್ದರೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಎಲ್ಲವನ್ನು ಒಂದು ಸಲ ಜರಡಿ ಹಿಡ್ಕೊಂಡೆ ನಂತರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇಲ್ಲ, ನೀವು ನಯವಾಗಿ ಪೌಡ್ರನ್ನ ಮಾಡ್ಕೊಂಡಿದ್ರೆ ಈ ರೀತಿ ಜರಡಿ ಹಿಡ್ಕೊಳ್ಬೇಕಂತಲೂ ಏನಿಲ್ಲ. ನೋಡಿ, ಕಾಣಿಸ್ತಿರ್ಬೋದು. ಈ ರೀತಿ ಸ್ವಲ್ಪ ತರ್ತರಿ ಎಲ್ಲ ಉಳಿಯುತ್ತೆ. ಇದನ್ನು ಬಿಸಾಕ್ಕೊಳ್ತಾ ಇದ್ದೀನಿ. ಇವಾಗ ನಯವಾಗಿರೋಂತಹ ಪೌಡ್ರನ್ನು ತೊಗೊಂಡಿದ್ದೀನಿ ನಾನು. ಈ ರೆಡಿ ಮಾಡ್ಕೊಂಡಿರುವಂತಹ ಹುರ್ಗಡ್ಲೆ ಪೌಡ್ರ್ ಅಥವಾ ರೋಸ್ಟೆಡ್ ಚೆನ್ನ ಪೌಡ್ರಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಹಾಲು ಸಾಕಾಗುತ್ತೆ. ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಕಾಯಿಸಿ ತಣ್ಣಗಾಗಿರುವಂತಹ ಹಾಲು, ಬಿಸಿ ಹಾಲನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತಣ್ಣಗಾಗಿರಬೇಕಾಗತ್ತೆ. ರೂಮ್ ಟೆಂಪ್ರೇಚರ್ನಲ್ಲಿ ಹಾಲು ಇರಬೇಕು. ಹಾಲು ಬದಲಿಗೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಕೆಲವರು ಹಾಲು ಇಷ್ಟಪಡಲ್ಲ, ಹಾಗಾಗಿ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಲನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ತೇವಾಗಬೇಕು ಅಷ್ಟೇ. ಹಿಟ್ಟು ಅನ್ನೋದು ಸ್ವಲ್ಪ ಡ್ರೈ ಇರುತ್ತಲ್ಲ, ಸ್ವಲ್ಪ ತೇವಾಂಶ ಬರಬೇಕು ಹಿಟ್ಟಿಗೆ. ಈ ರೀತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಲು ಸಾಕಾ ಅಥವಾ ಬೇಕಾ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿದರೆ ಉಂಡೆ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಒಡೆದು ಹೋಗ್ತಾ ಇದೆ. ಈ ರೀತಿ ಆದರೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಜಾಸ್ತಿ ಹಾಲನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆ ಸಮಯದಲ್ಲಿ. ಇವಾಗ ರೆಡಿ ಮಾಡ್ಕೊಂಡಂತಹ ಈ ಮಿಶ್ರಣವನ್ನು, ಈ ಪೌಡ್ರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಅಷ್ಟೇ ಅದೊಂದು ರೌಂಡ್ ತಿರ್ಗಿಸ್ಕೊಳ್ಳಿ ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಪೌಡ್ರ್ ಅನ್ನೋದು ರೆಡಿ ಆಗುತ್ತೆ. ಗಂಟುಗಳೇನೂ ಇರಲ್ಲ ಆವಾಗ. ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ, ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀರ ಅಂದರೆ ಅದು ಕೂಡ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನಾನು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದರೆ ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತಹ ಸ್ವೀಟ್ ಟೇಸ್ಟ್ ಬೇಕಿದ್ದರೆ ಹಾಲಿನ ಪುಡಿಯನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಟೇಸ್ಟು. ಒಂದು 5 ಟೇಬಲ್ ಸ್ಪೂನ್ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಹಾಗೆ ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಪೌಡ್ರನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೌಡ್ರನ್ನೆಲ್ಲ ಹಾಕಿಬಿಟ್ಟು ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಸಕ್ಕರೆ ಪೌಡ್ರ್ ಅನ್ನೋದು. ಎಲ್ಲ ಕಡೆ ಹಿಟ್ಟಿಗೆಲ್ಲ ಚೆನ್ನಾಗಿ ಆಗಬೇಕು. ಹಾಲಿನ ಪೌಡ್ರು, ಮೊದಲಿಗೆ ರೆಡಿ ಮಾಡ್ಕೊಂಡಿರುವಂತಹ ಹುರ್ಗಡ್ಲೆ ಪೌಡ್ರು, ಹಾಗೆ ಸಕ್ಕರೆ ಪೌಡ್ರು ಇವಿಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಗಂಟುಗಳೇನೂ ಇಲ್ಲ. ಇವಾಗ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಸ್ವಲ್ಪ ತುಪ್ಪದ ಸವರಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಟರ್ ಪೇಪರನ್ನು ಹಾಕ್ಕೊಂಡಿದ್ದೆ. ಅಂಟ್ಕೊಳ್ಬಾರ್ದು, ತೆಗಿಯೋದಕ್ಕೆ ಈಸಿ ಆಗುತ್ತೆ ಬಟರ್ ಪೇಪರನ್ನು ಹಾಕ್ಕೊಳ್ಳೋದ್ರಿಂದ. ಈಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಂತಹ ಪೌಡ್ರಿಗೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಜಾಸ್ತಿ ಹಾಲನ್ನು ಹಾಕ್ಕೊಳ್ಳಿಕ್ಕಿಲ್ಲ. 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹಾಲನ್ನು ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಸ್ವೀಟ್ ಟೇಸ್ಟು. ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆದರೆ ಸಾಕು. ಜಾಸ್ತಿ ಮುದ್ದೆ ಆಗಬೇಕು ಆ ಥರ ಏನಿಲ್ಲ. ಈ ರೀತಿ ಅಂಟ್ಕೊಂಡ್ರೆ ಸಾಕು ಹಿಟ್ಟು ಅನ್ನೋದು. ಇವಾಗ ತುಪ್ಪ ಸವರಿಟ್ಟಿರುವಂತಹ ಪ್ಲಾಸ್ಟಿಕ್ ಡಬ್ಬಿ ಇದೆಯಲ್ಲ, ಅದಕ್ಕೆ ಇದನ್ನು ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪ್ಲಾಸ್ಟಿಕ್ ಡಬ್ಬಿ ಇಲ್ಲ ಅಂದರೆ ಪ್ಲೇಟ್ಗೆ ಕೂಡ ತುಪ್ಪವನ್ನು ಸವರಿಟ್ಕೊಳ್ಬೋದು ನೀವು.
ಅಥವಾ ನಿಮ್ಮ ಹತ್ರ ಸ್ವೀಟ್ ಟ್ರೇ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈ ರೀತಿ ಪ್ಲಾಸ್ಟಿಕ್ ಡಬ್ಬಿ ಇದ್ದರೆ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ಈ ರೀತಿ ಸ್ವೀಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈ ಸ್ಪೂನ್ನ ಹಿಂಭಾಗಕ್ಕೆ, ಆವಾಗ ಕ್ಲೀನಾಗಿ ಸೆಟ್ ಆಗುತ್ತೆ. ತುಪ್ಪ ಅಥವಾ ಎಣ್ಣೆ ಒಂಚೂರು ಲೈಟಾಗಿ ಸವರ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಸೈಡಲ್ಲಿ ಎಲ್ಲ ಕಡೆ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೆಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಅರ್ಧ ಗಂಟೆ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಸೈಡಲ್ಲಿ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ, ಫ್ರಿಜ್ ಇಲ್ಲ ಅಂದರೆ ಹೊರಗಡೆ ಕೂಡ ಸೆಟ್ ಮಾಡೋದಕ್ಕೆ ಇಟ್ಕೊಳ್ಬೋದು 1 ಅವರ್ ತನಕ. ನೀವು ಇದನ್ನು ಈ ರೀತಿ ಬರ್ಫಿ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಂತಲೂ ಏನಿಲ್ಲ, ಪೇಡ ಶೇಪ್ ರೀತಿಯೂ ಮಾಡ್ಕೊಳ್ಬೋದು, ಅಥವಾ ಉಂಡೆಗಳನ್ನಾಗಿ ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಲಡ್ಡು ಥರನೂ ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾನು ಬರ್ಫಿ ರೀತಿ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು, ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಇಟ್ಟು. ಇಲ್ಲ ನಿಮಗೆ ಈ ರೀತಿ ಕಟ್ ಮಾಡಿ ಸರ್ವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಕೂಡ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇದೀಗ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಒಂದೇ ರೀತಿ ಶೇಪನ್ನು ಮಾಡ್ಕೊಳ್ಳೋದಕ್ಕಿಂತ ಯಾವಾಗಲೂ ಸ್ಕ್ವೇರ್ ಶೇಪಲ್ಲೇ ಹೆಚ್ಚಾಗಿ ಮಾಡ್ಕೊಳ್ತೀರಾ ಸ್ವೀಟೆಲ್ಲ, ಈ ರೀತಿ ಶೇಪಲ್ಲಿ ಕೂಡ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ, ನಾನು ಗೋಡಂಬಿಯನ್ನು ಇಟ್ಟಿದ್ದೀನಿ. ನೀವು ಬೇಕಾದರೆ ಬಾದಾಮ್, ದ್ರಾಕ್ಷಿ ಏನು ಬೇಕಾದರೂ ಇಟ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಇದೀಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ಸಾಫ್ಟಾಗಿರುತ್ತೆ, ಅಲ್ಲಿನ ಪೇಡದಷ್ಟೇ ರುಚಿಯಾಗಿರುತ್ತೆ. ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತಹ ಸ್ವೀಟಿನಷ್ಟೇ ರುಚಿಯಾಗಿರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.